ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಖತರ್ನಾಕ್ ಆಗಿರುವ ಕಾಂಟ್ರವರ್ಸಿ ನಡೀತಾ ಇದೆ. ಇದರಿಂದ ಆಲ್ಮೋಸ್ಟ್ ಆಲ್ ಎಜುಕೇಟೆಡ್ ಆಗಿರುವ ಹೆಣ್ಮಕ್ಕಳು ಆಘಾತಕ್ಕೆ ಮತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಆ ಕಾಂಟ್ರವರ್ಸಿ ಏನಪ್ಪ ಅಂತಂದರೆ, ಹೆಂಡತಿ ಕೇವಲ ಗಂಡನ ಮೋಜಿಗೆ ಒಂದು ಆಟಿಕೆಯಾಗಿದ್ದಾಳೆ, ಹೆಣ್ಣು ಸಂಭೋಗದ ಸರಕಾಗಿದ್ದಾಳೆ, ಭೋಗದ ವಸ್ತುವಾಗಿದ್ದಾಳೆ ಅಷ್ಟೇ ಅನ್ನೋ ಒಂದು ಕಾಂಟ್ರವರ್ಸಿ ಟ್ರೆಂಡಿಂಗ್ನಲ್ಲಿ ಹೋಗ್ತಾ ಇದೆ. ಇದನ್ನು ಹುಟ್ಟು ಹಾಕಿದವರು ಯಾರಪ್ಪ ಅಂತಂದರೆ, ಭಕ್ತರ ವಿಶ್ವ ಕುಖ್ಯಾತ ಜಗದ್ಗುರುಗಳಾದ ಶ್ರೀ ರಾಮಭದ್ರ ಆಚಾರ್ಯವರು. ಇವರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಕೇಳೋಣ, ಅದಾದ ನಂತರ ನಾವು ಈ ಟಾಪಿಕ್ನ ಮೇಲೆ ಡಿಸ್ಕಸ್ ಮಾಡೋಣ. फुल फॉर्म क्या बन गया वाइफ का? वंडरफुल इंस्ट्रूमेंट फॉर एंजॉय, आनंद के लिए एक आश्चर्यजनक उपकरण खिलौना है वाइफ. ವೈಫ್ ಅನ್ನೋ ಶಬ್ದಕ್ಕೆ ಯಾವುದೇ ಫುಲ್ ಫಾರ್ಮ್ ಇಲ್ಲ. ವೈಫ್ ಅಂತಂದರೆ ಹೆಂಡತಿ ಅಷ್ಟೇ ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ರಾಮಭದ್ರಾಚಾರ್ಯವರು ವೈಫ್ ಅಂತಂದರೆ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಫಾರ್ ಎಂಜಾಯ್ಮೆಂಟ್ ಅನ್ನೋ ಒಂದು ಫುಲ್ ಫಾರ್ಮನ್ನು ಕೊಟ್ಬಿಟ್ಟು ವಿವಾದಕ್ಕೆ ಈಡಾಗಿದ್ದಾರೆ. ಅವರು ಇಲ್ಲಿ ಸೀದಾ ಹೇಳ್ತಾ ಇದ್ದಾರೆ, ಹೆಂಡತಿ ಅಂತಂದರೆ ಗಂಡನ ಮೋಜಿಗೆ ಒಂದು ಆಟಿಕೆ ಅಷ್ಟೇ, ಪತ್ನಿ ಏಕೆ ಖಿಲೌನಾ ಹೇ ಅಂತೇಳಿ ಸೀದಾ ಹೇಳ್ತಾ ಇದ್ದಾರೆ. ಹೆಂಡತಿ ಗಂಡನ ಮೋಜಿಗೆ ಒಂದು ಆಟಿಕೆಯಾಗಿದ್ದಾಳೆ, ಭೋಗದ ವಸ್ತುವಾಗಿದ್ದಾಳೆ ಅನ್ನೋ ಥರ ಅವರು ಆ ಫುಲ್ ಫಾರ್ಮ್ನಲ್ಲಿ ಬಿಂಬಿಸಿ ಹೇಳ್ತಾ ಇದ್ದಾರೆ. ಸೊ ಇದಂತೂ ಕಾಂಟ್ರವರ್ಸಿ ಆಗಿದೆ. ಕಾಂಟ್ರವರ್ಸಿಗೂ ಇವರಿಗೂ ಹೊಸದೇನಲ್ಲ. ಇವರು ಮುಂಚೆ ಬ್ರಾಹ್ಮಣರಲ್ಲಿ ಇವರು ನೀಚ ಬ್ರಾಹ್ಮಣರು, ಇವರು ಶ್ರೇಷ್ಠ ಬ್ರಾಹ್ಮಣರು ಅಂತ ಹೇಳಿಬಿಟ್ಟು ಒಂದು ಕಾಂಟ್ರವರ್ಸಿ ಮಾಡಿದರು. ಅದಾದ ನಂತರ ಅಂಬೇಡ್ಕರ್ ಅವರ ಮೇಲೆ, ಸಂವಿಧಾನದ ಮೇಲೆ ಒಂದು ಮಾತಾಡಿಬಿಟ್ಟು ಮನುಸ್ಮೃತಿ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅದೊಂದು ಕಾಂಟ್ರವರ್ಸಿ ಮಾಡಿದರು. ಇವರು ಎನಿ ಟೈಮ್ ಕಾಂಟ್ರವರ್ಸಿಯಲ್ಲೇ ಇರ್ತಾರೆ, ಅದು ಪ್ರಾಬ್ಲಮ್ ಅಲ್ಲ. ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಕಳು ಯಾಕೆ ಆತಂಕಕ್ಕೀಡಾಗಿದ್ದಾರಪ್ಪ ಅಂತಂದರೆ, ಇವರು ಸಾವಿರಾರು ಜನರ ಮುಂದೆ ಹೆಣ್ಣು ಭೋಗದ ವಸ್ತು, ಹೆಂಡತಿ ಕೇವಲ ಗಂಡನ ಮೋಜಿಗೆ ಆಟಿಕೆ ಅಂತ ಹೇಳಿದ್ರು ಕೂಡ ಇದನ್ನು ವಿರೋಧಿಸುವವರಿಗಿಂತ ಬೆಂಬಲಿಸುವವರ ಸಂಖ್ಯೆ ಹೆಚ್ಚಾಗಿರುವಾಗ ಹೇಗೆ ಮದುವೆ ಆಗೋದು? ನಾವೀಗ ರಾಮಾಯಣ ಮಹಾಭಾರತ ಕಾಲದಲ್ಲಿ ಬದುಕ್ತಾ ಇಲ್ಲ, ಮನುಸ್ಮೃತಿ ಕಾಲದಲ್ಲಿ ಬದುಕ್ತಾ ಇಲ್ಲ, ಸಂವಿಧಾನದ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಹೆಣ್ಮಕ್ಕಳಾಗಿ ಗಂಡ್ಮಕ್ಕಳಿಗಿಂತ ಜಾಸ್ತಿ ಎಜುಕೇಟೆಡ್ ಆಗಿದ್ದೀವಿ, ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀವಿ. ಹೀಗಿರುವಾಗ ಈಗಲೂ ಕೂಡ ಹೆಂಡತಿಯನ್ನು ಕೇವಲ ಒಂದು ಸೆಕ್ಸ್ ಡಾಲ್ ಥರ, ಸೆಕ್ಸ್ ಟಾಯ್ ಥರ ನೋಡೋದಿತ್ತಂತಂದರೆ ನಮ್ಮ ಅಸ್ತಿತ್ವವೇನು, ನಮ್ಮ ಮಾನ ಮರ್ಯಾದೆ, ಆತ್ಮಸಾಕ್ಷಿ, ಆತ್ಮ ಸಮ್ಮಾನಕ್ಕೆ ಬೆಲೆ ಏನು ಅನ್ನೋ ಒಂದು ಭಯ ಹೆಣ್ಮಕ್ಕಳಿಗೆ ಕಾಡ್ತಾ ಇದೆ. ಸೊ ಇದರ ಕುರಿತಾಗಿಯೇ ಸಹನಾ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರ ಪ್ರಶ್ನೆ ಏನಾಗಿದೆಯಪ್ಪ ಅಂತಂದರೆ, ಐ ಆಮ್ ಅಫ್ರೇಡ್ ಆಫ್ ಮ್ಯಾರೇಜ್, ನನಗೆ ಮದುವೆ ಅಂತಂದ್ರೇ ಭಯ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ, ಒಂದು ವೇಳೆ ಹೆಂಡತಿ ಗಂಡನ ಸುಖಕ್ಕೆ ಒಂದು ಆಟಿಕೆ ಆದರೆ, ಬರೀ ಅವನ ಫನ್ನಿಗೆ ನಾನೊಂದು ಟಾಯ್ ಆದರೆ, ಮುಂದೆ ನನ್ನ ಪಾಡೇನು ಮದುವೆ ಆದ ನಂತರ? ಸೊ ಅದಕ್ಕಾಗಿ ಇದರ ಮೇಲೆ ಗೈಡ್ ಮಾಡಿ ಅಂಥೇಳಿ ಅವರು ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಈ ವಿಡಿಯೋದ ಮೇಲೆ ಮಾತಾಡ್ತಾ ಇರುವೆ. ಒಂದು ವಿಚಾರವನ್ನು ನಾನು ನಿಮಗೆ ನೇರವಾಗಿ ಹೇಳುವೆ. ಮದುವೆ ಅನ್ನೋದು ಗಂಡು ಮಕ್ಕಳಿಗಾಯಿತು, ಹೆಣ್ಮಕ್ಕಳಿಗಾಯಿತು ಅತ್ಯಂತ ರಿಸ್ಕಿಯಾಗಿರುವ ಕೆಲಸ ಆಗಿದೆ. ಇದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಸದ್ಯಕ್ಕೆ ಮದುವೆಯಲ್ಲಿ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಡೀಲ್ಗಳಾಗ್ತಾ ಇವೆ. ಇಲ್ಲಿ ಯಾರೂ ಕೂಡ ವ್ಯಕ್ತಿಯನ್ನು ನೋಡಿ, ವ್ಯಕ್ತಿತ್ವವನ್ನು ನೋಡಿ ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ, ಬರೀ ಬ್ಯೂಟಿ ಪ್ರಾಪರ್ಟಿ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅನುಭವಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಇದೇ ರೀತಿ ಯೋಚನೆ ಮಾಡ್ತಾರೆ ಅಂಥೇಳಿ ನಾವು ಅಂದುಕೊಳ್ಳೋದು ತಪ್ಪಾಗಿದೆ. ಈಗ ಹೆಣ್ಣು ಬರೀ ಸುಖದ ವಸ್ತು ಅಂದಂಗೆ ಅಲ್ಲ, ಅಷ್ಟೇ ಅಲ್ಲ, ರಾಮಭದ್ರಾಚಾರ್ಯ ಅವರು ಹೇಳಿ ಬಿಡಲಿ ಎಷ್ಟೋ ಜನರ ಮನಸ್ಥಿತಿ ಇದೆ ಈ ಥರ. ಅಂದರೆ ಹೆಣ್ಣು ಹೆಂಡತಿ ಬರೀ ಸುಖದ ಸರಕಾಗಿದ್ದಾಳೆ, ಅವಳನ್ನು ಬಳಸ್ಕೊಳ್ಬೇಕು, ಮಕ್ಕಳು ಮಾಡುವ ಫ್ಯಾಕ್ಟ್ರಿ ಆಗಿದ್ದಾಳೆ, ಅವಳನ್ನು ಬರೀ ಅಡುಗೆ ಮನೆಯಲ್ಲೇ ಇಡಬೇಕು ಅನ್ನೋ ಗಂಡ್ಮಕ್ಕಳು ಕೂಡ ಇದ್ದಾರೆ. ಬಹಳ ಜನ ಗಂಡ್ಮಕ್ಕಳ ಮೆಂಟಾಲಿಟಿ ಈ ರೀತಿ ಇದೆ. ಇನ್ನು ಕೆಲವೊಂದಿಷ್ಟು ಜನ ಗಂಡ್ಮಕ್ಕಳು ಹೆಣ್ಣು ಕೂಡ ಒಂದು ವ್ಯಕ್ತಿ, ಅವಳಿಗೂ ಕೂಡ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ ಅಂಥೇಳಿ ಅವಳಿಗೂ ಕೂಡ ಸನ್ಮಾನವನ್ನು ಕೊಡುವ ಗಂಡಸರು ಕೂಡ ಇದ್ದಾರೆ. ಒಳ್ಳೆ ಗಂಡಸರು ಇದ್ದಾರೆ, ಕೆಟ್ಟ ಗಂಡಸರು ಇದ್ದಾರೆ. ಇನ್ನು ಹೆಣ್ಮಕ್ಕಳಲ್ಲೂ ಕೂಡ ಎಲ್ಲ ಹೆಣ್ಮಕ್ಕಳೇನು ತನ್ನ ಗಂಡನನ್ನು ATM ಕಾರ್ಡ್ ಥರ ಬಳಸಿಕೊಳ್ಳಲ್ಲ. ಗಂಡನ ಹತ್ರ ಇರುವ ದುಡ್ಡನ್ನೆಲ್ಲ ದೋಚ್ಕೊಂಡ್ಬಿಟ್ಟು ಅಯಾಶಿ ಮಾಡ್ತಾ ಗೋಲ್ಡ್ ಡಿಗ್ಗರ್ ಥರ ಎಲ್ಲ ಹೆಣ್ಮಕ್ಕಳು ಬದುಕ್ತಾ ಇಲ್ಲ. ಒಳ್ಳೆ ಹೆಣ್ಮಕ್ಕಳು ಇದ್ದಾರೆ, ಅವರು ಗಂಡನನ್ನು ಮನುಷ್ಯನ ಥರ ನೋಡ್ತಾ ಇದ್ದಾರೆ. ಎರಡೂ ಥರ ಇದೆ. ನಾವಿಲ್ಲಿ ಎರಡೂ ಕಡೆ ನೋಡಬೇಕು. ನಮ್ಮ ಸಮಾಜ ಇನ್ನೂ ಅಷ್ಟೊಂದೇನು ಕೆಟ್ಟೋಗಿಲ್ಲ. ನಮ್ಮಲ್ಲಿ 10% ಜನ ಕೆಟ್ಟವರಿದ್ದಾರೆ, ಗಂಡು ಮಕ್ಕಳಾಯಿತು ಹೆಣ್ಮಕ್ಕಳಾಯಿತು. 90% ಒಳ್ಳೆ ಗಂಡು ಮಕ್ಕಳಿದ್ದಾರೆ, ಒಳ್ಳೆ ಹೆಣ್ಮಕ್ಳಿದ್ದಾರೆ. ಸೊ ನಾವು ಅವ್ರ ಕಡೆ ಫೋಕಸ್ ಮಾಡಬೇಕು. ಯಾರೋ ಒಂದು 4 ಜನ ಕೆಟ್ಟವರಿದ್ದಾರೆ ಅಂಥೇಳಿ ನಾನು ಮದುವೆನೇ ಆಗದೆ ಇರ್ತೀನಿ ಅಂದ್ಕೊಳ್ಳೋದು ತಪ್ಪಾದ ಡಿಸಿಷನ್ ಆಗಿದೆ. ಸೊ ನೀವು ಸರಿಯಾದ ಲೈಫ್ ಪಾರ್ಟ್ನರನ್ನು ಚೂಸ್ ಮಾಡಿಕೊಳ್ಳೋದರ ಮೇಲೆ ಫೋಕಸ್ ಮಾಡಿ. ನಾನು ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ಅನ್ನೋ ಒಂದು ವಿಡಿಯೋ ಸೀರೀಸ್ ಮಾಡಿರುವೆ, ಅದನ್ನು ನೋಡಿ ನಿಮಗೆ ಫುಲ್ ಕ್ಲಾರಿಟಿ ಸಿಗತ್ತೆ. ನೀವು ಮದುವೆಯಾಗುವಾಗ ನಿಮ್ಮ ಲೈಫ್ ಪಾರ್ಟ್ನರನ್ನು
ತುಂಬಾ ಕೇರ್ಫುಲಿ ವೈಸ್ಲಿ ಚೂಸ್ ಮಾಡಬೇಕು. ಒಂದು ವೇಳೆ ನೀವೇನಾದರೂ ನಿಮ್ಮ ಲೈಫ್ ಪಾರ್ಟ್ನರನ್ನು ಚೂಸ್ ಮಾಡುವಲ್ಲಿ ಎಡವಿದ್ರೆ ನಿಮ್ಮ ಪರಿಸ್ಥಿತಿ ಹಾಗೆ ಆಗತ್ತೆ. ನಿಮ್ಮ ಹೆಂಡತಿ ನಿಮ್ಮನ್ನು ATM ಕಾರ್ಡ್ ಥರ ಬಳಸ್ಕೋಬೋದು, ನಿಮ್ಮ ಗಂಡ ನಿಮ್ಮನ್ನು ಬರೀ ಸೆಕ್ಸ್ ಡಾಲ್ ಥರ, ಮಕ್ಕಳು ಮಾಡೋ ಫ್ಯಾಕ್ಟ್ರಿ ಥರ ಟ್ರೀಟ್ ಮಾಡ್ಬೋದು. ಆಗೋ ಚಾನ್ಸಸ್ ಇದೆ. ಸೊ ರಿಸ್ಕ್ ಅಂತೂ ಇದೆ. ಆದರೆ ನೀವಿಲ್ಲಿ ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ಕೋಬೇಕು, ಎಫರ್ಟನ್ನು ಜಾಸ್ತಿ ಹಾಕಬೇಕು. ಸರಿಯಾದ ಲೈಫ್ ಪಾರ್ಟ್ನರನ್ನು ಚೂಸ್ ಮಾಡಿದರೆ ನಿಮಗಿಲ್ಲಿ ರಿಸ್ಕ್ ಕಡಿಮೆ ಆಗುತ್ತೆ. ಈ ಕುರಿತಾಗಿ ನೀವು ಯೋಚನೆ ಮಾಡಬೇಕು. ಯಾಕೆ ನೀವು ನಿಮ್ಮ ಲೈಫ್ ಪಾರ್ಟ್ನರನ್ನು ವೈಸ್ಲಿ ಚೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳು ಇಂತಿವೆ. ರೀಸನ್ ನಂಬರ್ 1, ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರಲ್ಲ, ಇವರು ನಿಮ್ಮ ಲೈಫಿಗೆ ಫೌಂಡರ್ ಥರ ಇರ್ತಾರೆ. ಇವರು ನಿಮ್ಮ ಕನಸುಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನಿಮ್ಮನ್ನು ಬೆಳೆಸ್ಬೋದು. ಇಲ್ಲವೇ ನಿಮ್ಮ ಕನಸುಗಳನ್ನೆಲ್ಲ ಬರ್ಬಾದ್ ಮಾಡಿಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಬ್ಯಾಂಕ್ರಪ್ಟ್ ಆಗೋ ಥರನೂ ಕೂಡ ಮಾಡ್ಬೋದು. ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ, ರಿಚ್ ಆಗ್ತೀರಾ. ಒಂದು ವೇಳೆ ನಿಮಗೇನಾದರೂ ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕರೆ ನೀವು ನಿಮ್ಮ ಜೀವನದಲ್ಲಿ ದಿವಾಳಿ ಆಗ್ತೀರಾ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ರೀಸನ್ ನಂಬರ್ 2, ಒಂದು ವೇಳೆ ನಿಮಗೇನಾದರೂ ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಥವಾ ರಾಂಗ್ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರು ನಿಮ್ಮ ಪ್ರತಿ ಯಶಸ್ಸನ್ನು ಕೂಡ ಸೋಲಿನಂತೆ ಬಿಂಬಿಸ್ತಾರೆ. ಒಂದು ಬ್ಯಾಟಲ್ ಥರ ನೋಡ್ತಾರೆ. ನೀವು ನಿಮ್ಮ ಲೈಫಲ್ಲಿ ಏನೇ ಅಚೀವ್ಮೆಂಟ್ ಮಾಡಿದರೂ ಕೂಡ ಅದು ಅವರಿಗೆ ಇಷ್ಟ ಆಗಲ್ಲ. ಹೆಂಡತಿಯಲ್ಲಿಯೂ ಕೂಡ ಗಂಡನ ಮೇಲೆ ಜಲಸಿ ಇರುತ್ತೆ, ಗಂಡನಿಗೂ ಕೂಡ ಹೆಂಡತಿ ಮೇಲೆ ಜಲಸಿ ಇರುತ್ತೆ. ಗಂಡ ಏನು ಅನ್ಕೊತಾ ಇರ್ತಾನೆ, ನನ್ನ ಹೆಂಡತಿ ನನಗಿಂತಲೂ ಕಡಿಮೆನೇ ಸಂಪಾದನೆ ಮಾಡಬೇಕು, ಕಡಿಮೆನೇ ಓದಿರಬೇಕು, ನನಗಿಂತಲೂ ಕೆಳಗಡೆನೇ ಇರಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಇನ್ನು ಗಂಡ ಏನಾದರೂ ಸಿಕ್ಕಾಪಟ್ಟೆ ಯಶಸ್ವಿ ಆಗ್ತಾ ಇದ್ದಾನೆ ಅಂತಂದರೆ ಹೆಂಡತಿಗೂ ಜಲಸಿ ಬರೋಕ್ಕೆ ಶುರುವಾಗುತ್ತೆ. ನನ್ನ ಗಂಡ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾನೆ, ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ, ಹೊರಗಡೆ ಅಪೇರ್ ಮಾಡ್ಬೋದು, ಅಲ್ಲಿ ಹೋಗ್ತಾ ಇದ್ದಾನೆ, ಇಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಕೂಡ ಇರುತ್ತೆ. ಸೊ ನಿಮಗೆ ರಾಂಗ್ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಪ್ರತಿಯೊಂದು ಯಶಸ್ಸು ಕೂಡ ನಿಮಗೆ ಬ್ಯಾಟಲ್ಲೇ ಅನಿಸುತ್ತೆ, ಯೂಸ್ಲೆಸ್ ಅನಿಸುತ್ತೆ. ಆದರೆ ಒಂದು ವೇಳೆ ನಿಮಗೆ ರೈಟ್ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಪ್ರತಿಯೊಂದು ಬ್ಯಾಟಲ್ ಕೂಡ ನಿಮಗೆ ಗೆಲುವಿನಂತೆ ಕಾಣುತ್ತೆ. ನಿಮಗೆ ಎಷ್ಟೇ ಕಷ್ಟ ಬರಲಿ, ನಷ್ಟ ಆಗಲಿ, ದುಃಖ ಆಗಲಿ, ಇದಕ್ಕೆ ನಿಮ್ಮ ಲೈಫ್ ಪಾರ್ಟ್ನರ್ ಸಾಥ್ ಕೊಟ್ಟಾಗ ನೀವು ಕಷ್ಟ, ನಷ್ಟ, ನೋವುಗಳನ್ನೆಲ್ಲ ಎದುರಿಸಿಬಿಟ್ಟು ಸಕ್ಸಸ್ಫುಲ್ ಆಗ್ತೀರಾ, ರಿಚ್ ಆಗ್ತೀರಾ. ರೀಸನ್ ನಂಬರ್ 3, ನೀವು ಎಂಥವರನ್ನು ಮದುವೆ ಆಗಬೇಕಪ್ಪ ಅಂತಂದರೆ ನಿಮ್ಮೊಂದಿಗೆ ಯುದ್ಧಕ್ಕೆ ಹೋಗೋದಿದ್ರೂ ಕೂಡ ನಾನು ಬರ್ತೀನಿ ಅನ್ನೋರನ್ನು ನೀವು ಮದುವೆ ಆಗಬೇಕು. ಯಾಕಂತಂದರೆ ನಮ್ಮ ಲೈಫು ಯಾವುದೇ ಯುದ್ಧಕ್ಕೆ ಕಡಿಮೆ ಇಲ್ಲ. ಸದ್ಯಕ್ಕೆ ನಿಮ್ಮ ಹತ್ರ ಸೌಂದರ್ಯ ಇರುತ್ತೆ, ಸಂಪತ್ತು ಕೂಡ ಇರುತ್ತೆ, ಒಳ್ಳೆಯ ದಿನಗಳು ನಡೀತಾ ಇರ್ತವೆ. ಇವಾಗ ಯಾರು ಬೇಕಾದರೂ ನಿಮ್ಮನ್ನು ಮದುವೆ ಆಗ್ತಾರೆ. ನೀವು ಸುಂದರವಾಗಿದ್ದೀರಾ, ಇನ್ನು ಗಂಡ ಸಕ್ಸಸ್ಫುಲ್ ಇದ್ದಾನೆ ಅಂತಂದರೆ ಇಲ್ಲಿ ಯಾರು ಬೇಕಾದರೂ ಮದುವೆ ಆಗ್ತಾರೆ, ಚಿಂತೆನೇ ಇಲ್ಲ. ಆದರೆ ಮುಂದೆ ಯಾವಾಗ ನಿಮ್ಮ ಲೈಫ್ ಶುರುವಾಗುತ್ತೋ ಬ್ಯೂಟಿ ಮಾಸ್ತಾ ಹೋಗುತ್ತೆ, ಸಂಪತ್ತು ಕಡಿಮೆ ಆಗ್ತಾ ಹೋಗುತ್ತೆ, ನಿಮಗೂ ವಯಸ್ಸಾಗತ್ತೆ, ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳು ಬರ್ತವೆ, ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಕೂಡ ಕಷ್ಟಗಳು ಬರ್ತವೆ. ಸೊ ಇವು ಎಲ್ಲ ಕಷ್ಟಗಳು ಯುದ್ಧಕ್ಕೇನೂ ಕಡಿಮೆ ಅಲ್ಲ. ಸೊ ಮದುವೆಗಿಂತ ಮುಂಚೆ ನಿಮ್ಮೊಂದಿಗೆ ನಾನು ಯುದ್ಧಕ್ಕೂ ಕೂಡ ಬರ್ತೀನಿ ಅನ್ನೋ ಲೈಫ್ ಪಾರ್ಟ್ನರ್ ಸಿಕ್ಕರೆ ಅಂಥವರನ್ನು ಮದುವೆ ಆಗಿ. ಯಾಕಪ್ಪ ಅಂತಂದರೆ ಮದುವೆ ಆದ ನಂತರ ನಿಮ್ಮ ಲೈಫ್ ಇದೆಯಲ್ಲ ಯಾವುದೇ ಯುದ್ಧಕ್ಕೂ ಕೂಡ ಕಡಿಮೆ ಇಲ್ಲ. ಅವಾಗ ಅವರು ಸಾಥ್ ಕೊಡಬೇಕು. ನಿಮ್ಮ ಸುಖದಲ್ಲಿದ್ದಾಗ ಮದುವೆ ಆಗ್ತೀನಿ ಅನ್ನೋದು, ಮದುವೆ ಆದ ನಂತರ ಕಷ್ಟ ಬಂದಾಗ ಬಿಟ್ಟು ಹೋಗ್ತೀನಿ ಅನ್ನೋರಿಂದ ನಿಮಗೆ ಯಾವುದೇ ಸುಖ ಸಿಗಲ್ಲ. ರೀಸನ್ ನಂಬರ್ 4, ನಿಮಗೆ ಗುಡ್ ಲೈಫ್ ಪಾರ್ಟ್ನರ್ ಸಿಕ್ಕರೆ ಅವರು ನಿಮ್ಮ ವೀಕ್ನೆಸ್ಗಳನ್ನು ಮುಚ್ಚಿಟ್ಟು ನಿಮ್ಮೊಂದಿಗೆ ಸಂಸಾರ ಮಾಡ್ತಾರೆ. ಆದರೆ ನಿಮಗೆ ಬ್ಯಾಡ್ ಲೈಫ್ ಪಾರ್ಟ್ನರ್ ಸಿಕ್ಕರೆ ಅವರು ನಿಮ್ಮ ಸ್ಟ್ರೆಂತ್ಗಳನ್ನು ಕೂಡ ತೆಗಳಿ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಪ್ಲಸ್ ಪಾಯಿಂಟು ಇರುತ್ತೆ, ನೆಗೆಟಿವ್ ಪಾಯಿಂಟು ಇರುತ್ತೆ, ವೀಕ್ನೆಸ್ಗಳು ಕೂಡ ಇರ್ತವೆ, ಸ್ಟ್ರೆಂತ್ಗಳು ಕೂಡ ಇರ್ತವೆ. ಗುಡ್ ಲೈಫ್ ಪಾರ್ಟ್ನರ್ ಏನು ಮಾಡ್ತಾರೆ, ನಿಮ್ಮ ವೀಕ್ನೆಸ್ಗಳನ್ನು ಮುಚ್ಚಿಟ್ಟು ಅದನ್ನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಮೋಟಿವೇಟ್ ಮಾಡ್ತಾರೆ. ಆದರೆ ಬ್ಯಾಡ್ ಲೈಫ್ ಪಾರ್ಟ್ನರ್ ಏನು ಮಾಡ್ತಾರೆ, ನಿಮ್ಮಲ್ಲಿರೋ ಸ್ಟ್ರೆಂತನ್ನು, ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ಕೂಡ ಅದರಲ್ಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕಿದಂತೆ ಹುಡುಕಿಬಿಟ್ಟು ನಿಮ್ಮನ್ನು ಡಿಮೋಟಿವೇಟ್ ಮಾಡಿ ಲೂಸರ್ಗಳನ್ನಾಗಿ ಮಾಡ್ತಾರೆ. ಲೈಫ್ ಪಾರ್ಟ್ನರ್ಗೆ ನಿಮ್ಮನ್ನು ಸಕ್ಸಸ್ಫುಲ್ ಮಾಡೋಕ್ಕೂ ಬರುತ್ತೆ, ಲೂಸರ್ ಮಾಡೋಕ್ಕೂ ಬರುತ್ತೆ. ರೀಸನ್ ನಂಬರ್ 5, ಯಾರು ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆ ಒಪ್ಕೊತಾರೋ ಅಂಥವರನ್ನು ಮದುವೆಯಾಗಿ. ಯಾರು ನೀವು ಹೆಂಗಿರ್ತೀರೋ ಹಾಗೆ ಆ್ಯಸ್ ಇಟ್ ಈಸ್, ನೀನೇನು ಬದಲಾಗೋ ಅವಶ್ಯಕತೆ ಇಲ್ಲ, ನೀನು ಇದ್ದಂಗೆ ಬೆಸ್ಟ್ ಇದೆಯಾ, ಬೆಟರ್ ಇದೆಯಾ, ಗ್ರೇಟ್ ಇದೆಯಾ ಅಂಥೇಳಿ ಮದುವೆ ಆಗ್ತಾರಲ್ಲ ಅಂಥವರನ್ನು ಮದುವೆಯಾಗಿ ನೀವು ಸುಖವಾಗಿರ್ತೀರ. ಜೀವನದಲ್ಲಿ ವರ್ಜಿನಿಟಿಗಿಂತ ಒರಿಜಿನಾಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಮದುವೆ ಆದ ನಂತರ ನಿಮ್ಮ ಲೈಫ್ ಪಾರ್ಟ್ನರು ನೀನು ಕಪ್ಪಗಿದೆಯಾ, ನೀನು ತುಂಬಾ ದಪ್ಪ ಇದೆಯಾ,
ನೀನು ಹಾಗೆ ಹೀಗೆ ಅಂಥೇಳಿ ನಿಮ್ಮ ಬಾಡಿ ಶೇಮಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ನಿಮ್ಮ ಹ್ಯಾಬಿಟ್ಸ್ಗಳ ಮೇಲೆ, ನಿಮ್ಮ ಬೈ ಬರ್ತ್ ನೇಚರ್ನ ಮೇಲೆ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಆವಾಗ ನಿಮ್ಮ ಜೀವನ ನರಕ ಆಗಿಬಿಡತ್ತೆ. ನೀವು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಅದಕ್ಕಾಗಿ ನೀವು ಹೇಗಿದ್ದೀರೋ ಅದೇ ರೀತಿ ಅವರು ಎಕ್ಸೆಪ್ಟ್ ಮಾಡಬೇಕು. ಅಂತಹ ಲೈಫ್ ಪಾರ್ಟ್ನರ್ ಸಿಕ್ಕರೆ ಒಪ್ಕೊಳ್ಳಿ. ಸದ್ಯಕ್ಕೆ ಹುಡುಗ ಬಡತನದಲ್ಲಿದ್ದಾನ, ಕಷ್ಟದಲ್ಲಿದ್ದಾನ, ಸ್ಟಾರ್ಟಪ್ ಸ್ಟ್ರಗಲ್ ಮಾಡ್ತಾ ಇದ್ದಾನ, ಸೊ ಪ್ರೊಫೆಷನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾನ, ಸೊ ಇದ್ದರೂ ಕೂಡ ನಡೆಯುತ್ತೆ. ಅವನು ಆ್ಯಸ್ ಇಟ್ ಈಸ್ ಒರಿಜಿನಲ್ ಹೆಂಗಿದಾನೋ ಹಾಗೆ ಆ ಹುಡುಗಿ ಒಪ್ಕೊಳ್ತಾ ಇದ್ದರೆ ಅವನ ಜೀವನ ಆ ಹುಡುಗಿ ಜೊತೆ ಸುಖವಾಗಿರುತ್ತೆ. ಇನ್ನು ಹುಡುಗಿ ಸ್ವಲ್ಪ ಕಪ್ಪಗಿದ್ದಾಳೆ, ಅಷ್ಟೇನು ಸುಂದರವಾಗಿಲ್ಲ, ಸೊ ಎವರೇಜ್ ಇದ್ದಾಳೆ ಅಂತಂದರೂ ಕೂಡ ಅವಳ ಗುಣವನ್ನು ನೋಡಿ ಆ ಹುಡುಗ ಮದುವೆ ಆಗ್ತಾ ಇದ್ದಾನೆ ಅಂತಂದರೆ ಆ ಹುಡುಗಿಯ ಜೀವನ ಆ ಹುಡುಗನೊಂದಿಗೆ ಚೆನ್ನಾಗಿರುತ್ತೆ. ಒರಿಜಿನಾಲಿಟಿಗೆ ಬೆಲೆ ಕೊಡಿ. ಒರಿಜಿನಾಲಿಟಿಯನ್ನು ನೋಡಿ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೀ ವರ್ಜಿನಿಟಿ ಹಿಂದೆ ಹೋಗೋಕ್ಕೆ ಹೋಗ್ಬಿಡಿ. ವರ್ಜಿನಿಟಿ ಅನ್ನೋದೊಂದು ಮಿತ್ ಆಗಿದೆ, ತಲೆಯಿಂದ ತೆಗೆದುಬಿಡಿ. ರೀಸನ್ ನಂಬರ್ 6, ಯಾರು ನಿಮ್ಮ ಕನಸುಗಳ ಮೇಲೆ ನಿಮಗಿಂತಲೂ ಹೆಚ್ಚಿಗೆ ಭರವಸೆಯನ್ನು ಇಡ್ತಾರೋ ಮತ್ತು ನಿಮ್ಮೊಂದಿಗೆ ಸೇರಿಬಿಟ್ಟು ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡೋಕ್ಕೆ ನಾನು ಕಷ್ಟಪಡ್ತೀನಿ, ನಿನ್ನ ಜೊತೆಗೆ ಕೆಲಸ ಮಾಡ್ತೀನಿ ಅಂತಾರೋ ಅವರೇ ನಿಮಗೆ ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗಿರ್ತಾರೆ. ಇಂಥವರು ಹುಡುಕಿದ್ರೂ ಕೂಡ ಸಿಗಲ್ಲ. ಸೊ ಇಂಥವರೇನಾದರೂ ನಿಮಗೆ ಸಿಗ್ತಾ ಇದ್ದರೆ ಅವರನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಕಣ್ಮುಚ್ಚಿ ಇಂಥವರನ್ನು ಮದುವೆ ಆಗಿ. ಮದುವೆ ಆದ ನಂತರ ಎಷ್ಟೋ ಜನ ತಮ್ಮ ಲೈಫ್ ಪಾರ್ಟ್ನರ್ನ ಕನಸುಗಳಿಗೆ ಸಪೋರ್ಟೇ ಮಾಡಲ್ಲ. ಮದುವೆ ಆಗುವಾಗ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ. ಮದುವೆ ಆದ ನಂತರ ಓದಿಸ್ತೀವಿ, ಸಪೋರ್ಟ್ ಮಾಡ್ತೀವಿ, ನೀನು ಜಾಬ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು ಎಲ್ಲ ಹೇಳ್ತಾರೆ. ಆದರೆ ಮದುವೆ ಆದ ನಂತರ ಮುಚ್ಕೊಂಡು ಮನೆಯಲ್ಲಿ ಕೆಲಸ ಮಾಡು, ಮಕ್ಕಳು ಮಾಡು, ಅಲ್ಲೇ ಬಿದ್ದಿರು ಅಂಥೇಳಿ ರಿಸ್ಟ್ರಿಕ್ಷನ್ ಹಾಕ್ತಾರೆ. ಆದರೆ ಯಾರು ನಿಮ್ಮ ಕನಸುಗಳ ಮೇಲೆ ನಿಮಗಿಂತಲೂ ಜಾಸ್ತಿ ಭರವಸೆಯಿಂದಿಟ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ಸೇರಿ ದುಡಿಯೋಣ, ನಿಮ್ಮದೇನಾದರೂ ಲೋನ್ ಇದ್ದರೆ ಸೇರಿ ಲೋನ್ ತೀರಿಸೋಣ, ನಿಮ್ಮದು ಸ್ಟ್ರಗಲ್ ಇದ್ದರೆ ಇಬ್ಬರು ಸೇರಿ ಸ್ಟ್ರಗಲ್ ಮಾಡಿ ಸಕ್ಸಸ್ಫುಲ್ ಆಗೋಣ, ಇಬ್ಬರು ಕೂಡ ಜೊತೆಗೆ ಕೆಲಸ ಮಾಡೋಣ, ಇಬ್ಬರು ಕೂಡ ಜೊತೆಗೇ ಶ್ರೀಮಂತರಾಗೋಣ ಅನ್ನೋರು ಸಿಗಬೇಕು ನಿಮಗೆ. ರೀಸನ್ ನಂಬರ್ 7, ಸದ್ಯಕ್ಕೆ ಮ್ಯಾರೇಜ್ ಮಾರ್ಕೆಟ್ನಲ್ಲಿ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ನಡೀತಾ ಇದೆ. ಹುಡುಗ ಸಕ್ಸಸ್ಫುಲ್ ಆಗಿರಬೇಕು, ಶ್ರೀಮಂತನಾಗಿರಬೇಕು, ಹುಡುಗಿ ಸುಂದರವಾಗಿರಬೇಕು, ಇಷ್ಟಿದ್ರೆ ಮುಗೀತು. ಕ್ಷಣದಲ್ಲೇ ಲವ್ ಆಗಿಬಿಡತ್ತೆ, ಮದುವೆನೂ ಆಗುತ್ತೆ, ಮಕ್ಕಳು ಆಗಿಬಿಡ್ತವೆ. ಹುಡುಗಿಯರಿಗೆ ಏನು ಬೇಕಾಗಿದೆ? ಹುಡುಗ ಶ್ರೀಮಂತನಾಗಿರಬೇಕು, ಅವನ ಹತ್ರ ಅಂಥ ಮನೆ ಇರಬೇಕು, ಅಂಥ ಕಾರ್ ಇರಬೇಕು, ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಸಿಟಿಯಲ್ಲಿ ಫ್ಲ್ಯಾಟ್ ಇರಬೇಕು. ಹುಡುಗ ಆಗಿರೋದೇ ಸಣ್ಣ ಆಗಿದ್ದರೂ ಕೂಡ ನಡೆಯುತ್ತೆ. ಸರ್ಕಾರಿ ನೌಕರಿ ಹೊಂದಿದ್ರೆ ಸಾಕು ಅನ್ನೋ ಥರ ಹುಡುಗಿಯರ ಮೆಂಟ್ಯಾಲಿಟಿ ಇದೆ. ಇನ್ನು ಹುಡುಗರ ಮೆಂಟ್ಯಾಲಿಟಿ ಏನಿದೆ? ಹುಡುಗಿ ಏನು ಬೇಕಾದರೂ ಆಗಿರಲಿ, ಓದಿರಲಿ, ಓದದೇ ಇರಲಿ, ಒಟ್ಟು ನೋಡೋಕ್ಕೆ ಅವಳು ಸುಂದರವಾಗಿರಬೇಕು, ಸೂಪರ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಮುಗೀತು. ಸೊ ಇಷ್ಟೇ ಬ್ಯೂಟಿ ಪ್ರಾಪರ್ಟಿ ಗೇಮ್ ನೋಡಿ ಮದುವೆ ಆಗ್ತಾ ಇದ್ದಾರೆ. ಮುಂದೆ ಮದುವೆ ಆದ ನಂತರ ನೀವು ಸುಖವಾಗಿರಬೇಕಪ್ಪ ಅಂತಂದರೆ ನೀವು ಈ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಬ್ಯೂಟಿ ಪ್ರಾಪರ್ಟಿ ಎರಡೂ ಕೂಡ ಟೆಂಪ್ರರಿ ಆಗಿವೆ. ಯಾರು ನಿಮ್ಮ ಹತ್ರ ಸಂಪತ್ತಿಲ್ಲದೆ ಇದ್ದರೂ ಕೂಡ, ಸೌಂದರ್ಯ ಇಲ್ಲದಿದ್ದರೂ ಕೂಡ, ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಹೆಗಲು ಕೊಟ್ಟು ನಿಲ್ತೀನಿ, ಮುಂದೆ ಸಾಗೋಣ ಅಂತಾರೋ ಅಂಥವರನ್ನು ಮದುವೆಯಾಗಿ ನೀವು ಸುಖವಾಗಿರ್ತೀರ. ಬ್ಯೂಟಿ ಪ್ರಾಪರ್ಟಿ ನೋಡಿ ಮದುವೆ ಆದರೆ ಖಂಡಿತವಾಗಿಯೂ ನೀವು ನರಕ ಅನುಭವಿಸ್ತೀರ. ನಾನು ನನ್ನ ಎಲ್ಲ ಸೋದರಿಯರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ರೂಪಿಸಿಕೊಳ್ಳದಿದ್ದರೆ, ದುಡ್ಡಿಗಾಗಿ ನೀವು ನಿಮ್ಮದೇ ಆದಂತಹ ಒಂದು ಇನ್ಕಮ್ ಸೋರ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳದಿದ್ದರೆ, ಮುಂದೆ ನೀವು ಗಂಡನಿಗೆ ಬರೀ ಒಂದು ಮೋಜಿನ ವಸ್ತುವಾಗೇ ಇರಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನೀವು ಒಂದೊಂದು ರೂಪಾಯಿಗೂ ಕೂಡ ಅವನ ಹತ್ರ ಕೈ ಚಾಚಬೇಕಾಗತ್ತೆ. ಇದು ನಿಮಗೆ ನೆನಪಲ್ಲಿರಬೇಕು. ನೀವು ಮದುವೆಗಿಂತ ಮುಂಚೆಯೂ ಮದುವೆ ಆದ ನಂತರವೂ ಮದುವೆ ಆಗದಿದ್ದರೂ ಕೂಡ ದುಡ್ಡಿಗೋಸ್ಕರ ಬೇರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಸೊ ನೀವು ನಿಮ್ಮ ಲೈಫಲ್ಲಿ ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಎರಡನ್ನು ಕೂಡ ಅಚೀವ್ ಮಾಡಬೇಕು. ಅಚೀವ್ ಮಾಡಿದ ನಂತರ ನಿಮಗೆ ಯೋಗ್ಯನಾದ ವರವನ್ನು ನೀವು ಹುಡುಕಿಕೊಳ್ಳಬೇಕು. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಇನ್ನು ನಿಮಗೆ ಫೈನಲ್ ಕನ್ಕ್ಲೂಷನ್ ಹೇಳಬೇಕಪ್ಪ ಅಂತಂದರೆ, ಹೆಂಡತಿ ಸೆಕ್ಸ್ ಡಾಲ್ ಅಲ್ಲ, ಆಕೇನು ಗಂಡನ ಮೋಜಿನ ಆಟಿಕೆ ಅಲ್ಲ. ಇನ್ನು ಗಂಡ ಇದಾನಲ್ಲ, ಇವನೇನು ಹೆಂಡತಿಗೆ ಬರೀ ATM ಅಲ್ಲ. ಈ ಸೌಂದರ್ಯ ಮತ್ತು ಸಂಪತ್ತಿಗೂ ಮಿಗಿಲಾದ ಸಂಬಂಧ ಇದೆ ಮದುವೆ ಅನ್ನೋ ರಿಲೇಷನ್ಶಿಪ್ಪು. ಸೊ ಫ್ರೆಂಡ್ಶಿಪ್ಗಳಲ್ಲಿಯೇ ಒಂದು ಬೆಸ್ಟ್ ಕ್ವಾಲಿಟಿಯ ಫ್ರೆಂಡ್ಶಿಪ್ಪನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದರೆ, ಪವಿತ್ರ ಪ್ರೀತಿಯಲ್ಲಿ ನೋಡ್ಬೋದು, ಬಿಟ್ಟರೆ ಪವಿತ್ರವಾದ ನಿಷ್ಕಲ್ಮಶದಿಂದ ಕೂಡಿದ ಮದುವೆ ಸಂಬಂಧದಲ್ಲಿ ನೋಡ್ಬೋದು.
ಸೊ ಪಾಸಿಟಿವಿಟಿ ಇರುತ್ತೆ ಎಲ್ಲದರಲ್ಲೂ ಕೂಡ. ನೆಗೆಟಿವಿಟಿಯನ್ನು ನಿಮ್ಮ ಬ್ರೈನಿಂದ ರಿಮೂವ್ ಮಾಡಿ ಪಾಸಿಟಿವಿಟಿಯ ಕಡೆಗೆ ಜಾಸ್ತಿ ಫೋಕಸ್ ಮಾಡಿ, ಮತ್ತು ಒಳ್ಳೆ ಹುಡುಗ ಸಿಕ್ಕಾಗ ಮದುವೆ ಆಗಿ. ಆಲ್ ದ ಬೆಸ್ಟ್.